ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ರಂಪ್ರ ಟ್ಯಾರಿಫ್ ಯುದ್ಧ, ಚೀನಾ ಅಮೆರಿಕಗಳ ಸಂಘರ್ಷದ ನಡುವೆ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ಈಗ 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಏಪ್ರಿಲ್ 21ರ ಸಂಜೆ 6:17 ಹೊತ್ತಿಗೆ ಬೆಂಗಳೂರಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಈಗ 1,85,000 ರೂಪಾಯಿ ಆಗಿತ್ತು. ಮುಂಬೈನಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಆಲ್ಮೋಸ್ಟ್ 1,99,565. ದಿಲ್ಲಿಯಲ್ಲಿ 99,795 ಆಗಿತ್ತು. ಸೋಮವಾರ ಮಾರುಕಟ್ಟೆ ವಹಿವಾಟು ಮುಕ್ತಾಯಗೊಂಡಾಗ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 96,670 ರೂಪಾಯಿ ಇತ್ತು. ಆದರೆ ಮಂಗಳವಾರ ಬೆಳಗ್ಗೆ ದಿಢೀರಂತ ಏರಿಕೆಯಾಗಿದೆ. GST ಎಲ್ಲ ಸೇರಿ 3,500ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿಯಾಗಿ 1 ಲಕ್ಷ ಗಡಿ ದಾಟಿದೆ. ಅಮೆರಿಕ ಚೀನಾ ನಡುವೆ ಟ್ಯಾರಿಫ್ ಯುದ್ಧ ಶುರುವಾಗಿರೋದ್ರಿಂದ ಹೂಡಿಕೆದಾರರು ಹೆಚ್ಚು ಚಿನ್ನದ ಕಡೆಗೆ, ಹಾರ್ಡ್ ಅಸೆಟ್, ಸೇಫ್ ಅಸೆಟ್ ಅಂತ ಅದ್ರ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಹೆಚ್ಚೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಿವೆ. ಸೊ ಎಲ್ಲ ಕಡೆಯಿಂದ ಡಿಮಾಂಡ್ ಜಾಸ್ತಿ ಆಗಿದೆ. ಇದ್ದಕ್ಕಿದ್ದ ಹಾಗೆ ಚಿನ್ನಗೆ ಬೆಲೆ ಏರಿಕೆ ಕಾರಣ ಆಗಿದೆ. ಡಾಲರ್ ಮೌಲ್ಯ ಕುಸಿತ ಕಾಣ್ತಿರೋದು, ಟ್ರಂಪ್ರ ಊಹೆ ಮಾಡಲಾಗದ ಡಿಸಿಷನ್ಸ್ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಫಾರಿನ್ ಎಕ್ಸ್ಚೇಂಜ್ ಡೈವರ್ಸಿಫೈ ಮಾಡೋ ಪ್ರೆಷರನ್ನು ಕ್ರಿಯೇಟ್ ಮಾಡಿದೆ. ಅಂದರೆ ಅಮೆರಿಕದ ಡಾಲರ್ ಒಂದನ್ನೇ ಹೆಚ್ಚಾಗಿ ನಂಬೋಕೆ ಆಗಲ್ಲ ಅಂತ. ಡಾಲರ್ ಕಳೆದ 3 ವರ್ಷದಲ್ಲೇ ಈಗ ಕೆಟ್ಟ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಿದೆ. ಸೋಮವಾರ 2% ಕುಸಿತ ಆಗಿದೆ. ಹೀಗಾಗಿ ಚೀನಾ ಸೇರಿ ಅನೇಕ ರಾಷ್ಟ್ರಗಳು ಚಿನ್ನದ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇವೆ. ಚೀನಾದಲ್ಲಂತೂ ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿಯಾಗಿದೆ. ಮಂಗಳವಾರ ಚೀನಾದ ಗೋಲ್ಡ್ ರಿಸರ್ವ್ 2,292 ಟನ್ಗೆ ರೀಚ್ ಆಗಿ ಗರಿಷ್ಠ ಮಟ್ಟವನ್ನು ತಲುಪಿದೆ. ಇದರ ಮೌಲ್ಯ ಒಟ್ಟು $256.7 ಬಿಲಿಯನ್. ಇದು ಖುದ್ದು ಚೀನಾನೇ ಅನೌನ್ಸ್ ಮಾಡಿರೋ ಡೇಟಾ. ಏನೋ RBI ಕೂಡ ಹೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಾ ಇದೆ. ಏಪ್ರಿಲ್ 11ಕ್ಕೆ ಕೊನೆಗೊಂಡ ವಾರದಲ್ಲಿ ನಮ್ಮ ರಿಸರ್ವ್ನ ಮೌಲ್ಯ 6,88,496 ಕೋಟಿಗೆ ರೀಚ್ ಆಗಿತ್ತು. ಏನೋ ಸಹಜವಾಗಿದ್ದು ಭಾರತೀಯರಿಗೆ ದೊಡ್ಡ ಶಾಕ್. ಯಾಕಂದರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡೋ ಜನರಲ್ಲಿ ಭಾರತೀಯರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಸಾಲು ಹಬ್ಬ, ಮದುವೆ ಎಲ್ಲ ಬರೋದ್ರಿಂದ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ ಕೂಡ ಇರೋದ್ರಿಂದ ಚಿನ್ನ ಖರೀದಿ ಮಾಡ್ತಾರೆ. ಅದಕ್ಕೂ ಮುಂಚೆನೇ ಅದರ ಬೆಲೆ 1 ಲಕ್ಷ ರೂಪಾಯಿ ಕ್ರಾಸ್ ಆಗಿರೋದು ಚಿನ್ನ ಖರೀದಿ ಮಾಡಬೇಕಾ ಬೇಡವಾ ಅಂತ ಆಘಾತದಲ್ಲಿ ನೋಡೋ ರೀತಿಯಾಗಿದೆ. ಮದುವೆ ಎಲ್ಲ ಇಟ್ಕೊಂಡವ್ರಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಈಗ 30-40% ಜಂಪ್ 5-6 ತಿಂಗಳ ಟೈಮ್ನಲ್ಲಿ. ಮೊನ್ನೆ 6,000, 6,500 ಅಂತ ಹೇಳ್ತಾ ಇದ್ರಲ್ಲ. ನಾವು ಮದುವೆ ಪ್ಲಾನ್ ಮಾಡಬೇಕಾದ್ರೆ, ಹುಡುಗಿ ಹುಡುಕಬೇಕಾದ್ರೆ ಒಂದು 4-5 ತಿಂಗಳ ಹಿಂದೆ, ಈಗ ನೋಡಿದ್ರೆ ಸೀದಾ 10,000 ರೂಪಾಯಿ ಅಂತ ಹೇಳ್ತಾರಲ್ಲ. ಏನ್ ಲೆಕ್ಕಾಚಾರ ಇದು ಅಂತ ಗಾಬರಿ ಆಗಿರ್ತಾರೆ. ಏನೋ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಭಾರತ ಅಮೆರಿಕ ಎರಡೂ ರಾಷ್ಟ್ರಗಳಿಗೂ ಪರಸ್ಪರ ಲಾಭ ಆಗೋ ಹಾಗೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ನಡೀತಾ ಇದೆ. ಇದರಲ್ಲಿ ಪ್ರಗತಿ ಆಗ್ತಾ ಇದೆ. ಇದರಿಂದ ಎರಡೂ ರಾಷ್ಟ್ರಗಳ ಜನರ ಕಲ್ಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಈ ಭೇಟಿಯಲ್ಲಿ ಈ ವರ್ಷದ ಕೊನೆಯಲ್ಲಿ ಭಾರತ ಆಯೋಜನೆ ಮಾಡಲಿರೋ ಕ್ವಾಡ್ ಸಮಿಟ್ ಬಗ್ಗೆ ಕೂಡ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಈ ಸಭೆಯಲ್ಲಿ ಭಾಗಿಯಾಗೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಭಾರತಕ್ಕೆ ಬರುವಂತೆ ಆಹ್ವಾನಿಸಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಏನೋ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ ತಾಯಿ ಮಾಯೆ ಮಸ್ಕ್ ಭಾರತಕ್ಕೆ ಬಂದಿದ್ದಾರೆ. ಮುಂಬೈನಲ್ಲಿ ಸಿದ್ಧಿ ವಿನಾಯಕ ದೇಗುಲದಲ್ಲಿ ದರ್ಶನ ಪಡೆದಿರೋ ಮಾಯೆ ಮಸ್ಕ್ PM ಮೋದಿ ಅವರನ್ನ ಮೀಟ್ ಮಾಡ್ತಾರೆ. ಏನೋ JD ವಾನ್ಸ್ ಅವರ ಸಭೆ ಮುಗಿಸಿ PM ಮೋದಿ ಸೌದಿ ಅರೇಬಿಯಾಗೆ 2 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಸೌದಿ ಸರ್ಕಾರ ಭಾರತದ ಪ್ರಧಾನಿಗೆ ವಿಶೇಷ ಗೌರವ ಕೊಟ್ಟಿದೆ. ಫೈಟರ್ ಜೆಟ್ ಕಳಿಸಿ ಮೋದಿ ಅವರು ಬರ್ತಿರೋ ವಿಮಾನಕ್ಕೆ ಬೆಂಗಾವಲನ್ನ ಕೊಟ್ಟಿದ್ದಾರೆ. ಇಂಥ ಗೌರವವನ್ನು ಕೊಡೋದು ಅಪರೂಪ ಸೌದಿ. ಈ ಗೆಸ್ಚರ್ ಕೊಟ್ಟಿದೆ. ಇನ್ನು ಈ ಭೇಟಿಯಲ್ಲಿ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ರನ್ನ ಮೀಟ್ ಮಾಡ್ತಾರೆ. ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ಸೇರಿದ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗುತ್ತೆ. ವ್ಯಾಪಾರ, ಹೂಡಿಕೆ, ರಕ್ಷಣಾ ಕ್ಷೇತ್ರ, ಬಾಹ್ಯಾಕಾಶ, ಇಂಧನ, ಆರೋಗ್ಯ, ವಿಜ್ಞಾನ, ಸೈಂಟಿಫಿಕ್ ರಿಸರ್ಚ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಸೇರಿದಂತೆ ಹಲವು ಮಹತ್ವದ ಒಪ್ಪಂದಗಳು ನಡೆಯಲಿವೆ. ಇನ್ನು ಮೋದಿ ಹಜ್ ಕೋಟಾ ಕುರಿತು ಸೌದಿ ಕ್ರೌನ್ ಪ್ರಿನ್ಸ್ ರೊಂದಿಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಟ್ರಂಪ್ರ ಟ್ಯಾರಿಫ್ ವಾರ್ ಮುಂದುವರೆದಿದೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಂದ ಅಮೆರಿಕ ತರಿಸಿಕೊಳ್ಳೋ ಸೋಲಾರ್ ಎಕ್ವಿಪ್ಮೆಂಟ್ಗಳ ಮೇಲೆ 3,521% ವರೆಗೆ ಟ್ಯಾರಿಫ್ ಹೇರಲಾಗಿದೆ. 3,500%. ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ವಲಯದ ಉತ್ಪಾದಕರು ಕೆಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಅದನ್ನು ನಿವಾರಿಸೋಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. ಅಲ್ಲದೆ ಬೈಡೆನ್ ಸರ್ಕಾರ ಇದ್ದಾಗ ತುಂಬ ಸಬ್ಸಿಡಿ ಕೊಡ್ತಾ ಇದ್ರು. ಇದರಿಂದ ಅವರಿಗೆ ತುಂಬ ಲಾಭ ಆಗ್ತಾ ಇತ್ತು. ನಮ್ಮ ದೇಶದಲ್ಲಿ ಸೋಲಾರ್ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇತ್ತು. ಈಗ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದೆ.
ಇದರಿಂದಾಗಿ ಅಮೆರಿಕಗೆ ಸೋಲಾರ್ ಇಕ್ವಿಪ್ಮೆಂಟ್ಗಳನ್ನು ರಫ್ತು ಮಾಡೋ ಪ್ರಮುಖ ರಾಷ್ಟ್ರಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಕಾಂಬೋಡಿಯಾ ಕಂಪನಿಗಳು, ಕಾಂಬೋಡಿಯಾದವರೇನಲ್ಲ ಜಾಸ್ತಿ ಎಲ್ಲ ಚೀನಿಯರೇ, ಚೀನಾದ ಮೇಲೆ ಟ್ಯಾರಿಫ್ ಅಂತೇಳಿ ಕಾಂಬೋಡಿಯಾ, ವಿಯೆಟ್ನಾಂ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರ ಥ್ರೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ರೀರೂಟ್ ಮಾಡ್ತಾಯಿದ್ರು. ಸೊ ಈಗ ನಾವು ಕಾಂಬೋಡಿಯಾ ಆ ರೀತಿ ತೊಗೊಳ್ಬೇಕು. ಸೊ ಕಾಂಬೋಡಿಯಾ ಕಂಪನಿಗಳು ರಫ್ತು ಮಾಡೋ ಸೋಲಾರ್ ಇಂಪೋರ್ಟ್ಸ್ ಮೇಲೆ ಕಂಪ್ಲೀಟ್ 3521 ಸುಂಕ ಅನ್ವಯ ಆಗುತ್ತೆ ಅಂತ ಅಮೆರಿಕ ಹೇಳಿದೆ. ವಿಯೆಟ್ನಾಂ ಕಂಪನಿಗಳ ಮೇಲೂ ಕೂಡ 395.9% ಸುಂಕ ವಿಧಿಸಲಾಗಿದೆ. ಥಾಯ್ಲೆಂಡ್ ಕಂಪನಿಗಳ ಮೇಲೆ 375.2%, ಮಲೇಷ್ಯಾ ಮೇಲೂ ಕೂಡ 34.4% ಟ್ಯಾರಿಫ್ ಹಾಕಲಾಗಿದೆ. ಮತ್ತೊಂದು ಕಡೆ ಭಾರತದಲ್ಲಿ ಅಮೆರಿಕನ್ ಇ ಕಾಮರ್ಸ್ ಕಂಪನಿಗಳಾದ ಅಮೆಜಾನ್ ಮತ್ತು ವಾಲ್ಮಾರ್ಟ್ ಮಾಲೀಕತ್ವದ ಫ್ಲಿಪ್ಕಾರ್ಟ್ ಎಲ್ಲ ಇದೆಯಲ್ಲ, ಇವರಿಗೆಲ್ಲ ಫುಲ್ ಆಕ್ಸೆಸ್ ಕೊಡಿಸೋ ತಯಾರಿ ನಡೀತಾ ಇದೆ. ಈ ಸಂಬಂಧ ಅಮೆರಿಕದ ಟ್ರಂಪ್ ಆಡಳಿತ ಭಾರತದ ಮೇಲೆ ಪ್ರೆಷರ್ ಹಾಕ್ತಾ ಇದೆ ಅಂತ ವರದಿಯಾಗಿದೆ. 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಒಪ್ಪಂದದ ಭಾಗವಾಗಿ ಈ ವಿಷಯವನ್ನು ಭಾರತದ ಮುಂದೆ ಪ್ರಸ್ತಾಪ ಕೂಡ ಮಾಡಲಾಗಿದೆ. ಒಂದು ವೇಳೆ ಅಮೆರಿಕದ ಈ 2 ಇ ಕಾಮರ್ಸ್ ಕಂಪನಿಗಳಿಗೆ ಭಾರತದಲ್ಲಿ ಫುಲ್ ಆಕ್ಸೆಸ್ ಕೊಟ್ಟರೆ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ರಿಟೇಲ್ ಸೇರಿದ ಹಾಗೆ 90 ಮಿಲಿಯನ್ ಸಣ್ಣ ಚಿಲ್ಲರೆ ವ್ಯಾಪಾರಿಗಳಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋ ವಿಶ್ಲೇಷಣೆ ಇದೆ. ಈಗ ಆಲ್ರೆಡಿ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಭಾರತ ಈ ವಿಚಾರದಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಕುತೂಹಲ ಮೂಡಿದೆ. ಮತ್ತೊಂದು ಕಡೆ ಭಾರತ ತನ್ನ ಸ್ಟೀಲ್ ಆಮದಿನ ಮೇಲೆ 12% ಟ್ಯಾರಿಫ್ ಹೇರಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಚೀನಾ ಮತ್ತು ಇತರ ರಾಷ್ಟ್ರಗಳಿಂದ ಅಗ್ಗದ ವಸ್ತುಗಳು ಆಮದಾಗೋದನ್ನು ಕಮ್ಮಿ ಮಾಡೋಕೆ ದೇಸಿ ಮಾರುಕಟ್ಟೆ ರಕ್ಷಣೆಗೆ ಈ ಟ್ಯಾರಿಫ್ ಹೇರಲಾಗಿದೆ. ಅಮೆರಿಕದಲ್ಲಿ ಟ್ರಂಪ್ರ ಅಪ್ರೂವಲ್ ರೇಟಿಂಗ್ ಕುಸಿದು ಹೋಗಿದೆ. ಟ್ರಂಪ್ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ಅವರ ರೇಟಿಂಗ್ 47% ಇತ್ತು. ಈಗ ಅದು 42%ಗೆ ಬಿದ್ದು ಹೋಗಿದೆ. ರಾಯ್ಟರ್ಸ್ ಮತ್ತು ಇಪ್ಸೋಸ್ ಸಂಸ್ಥೆ ನಡೆಸಿದ ಒಪಿನಿಯನ್ ಪೋಲ್ನಿಂದ ಈ ವಿಚಾರ ಗೊತ್ತಾಗಿದೆ. ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಟ್ರಂಪ್ ತಗೊಂಡ ಕೆಲ ನಿರ್ಧಾರಗಳು ಟ್ರೇಡ್ ವಾರ್ನಿಂದ ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದೆಯಲ್ಲ, ಇದರಿಂದ ಅಪ್ರೂವಲ್ ರೇಟಿಂಗ್ ಡೌನ್ ಆಗಿದೆ, ಪಾಪ್ಯುಲಾರಿಟಿ ಕಮ್ಮಿಯಾಗಿದೆ ಟ್ರಂಪ್ದು. ಇನ್ನೊಂದು ರೀತಿಯಲ್ಲಿ ಭಾರತಕ್ಕೆ ನೆರೆ ರಾಷ್ಟ್ರವಾಗಿರೋ ಮಾಲ್ಡೀವ್ಸ್ ಗೌಪ್ಯವಾಗಿ UAEನಿಂದ ಆಸ್ಬಾನ್ 44-2A ಆರ್ಮರ್ಡ್ ಮಿಲಿಟರಿ ವೆಹಿಕಲ್ ಅನ್ನು ಖರೀದಿ ಮಾಡಿದೆ. ಹೀಗಂತ ಮಾಲ್ಡೀವ್ಸ್ನ ಅಧದು ಸುದ್ದಿ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ UAEನಿಂದ ಈ ಆರ್ಮರ್ಡ್ ವೆಹಿಕಲ್ಗಳು ನೇರವಾಗಿ ಮಾಲ್ಡೀವ್ಸ್ಗೆ ಬಂದಿಲ್ಲ. ಮೊದಲು ಇವುಗಳನ್ನು ಲಂಕಾಗೆ ಕಳಿಸಲಾಗಿತ್ತು. ನಂತರ ಅಲ್ಲಿಂದ ಏಪ್ರಿಲ್ 9ನೇ ತಾರೀಕು ಮಾಲ್ಡೀವ್ಸ್ಗೆ ರೀಚ್ ಮಾಡಲಾಗಿದೆ. ಮಾಲ್ಡೀವ್ಸ್ನ ಹುಲುಲೆ ದ್ವೀಪದಲ್ಲಿ ಅನ್ಲೋಡ್ ಆಗ್ತಿರುವಾಗಲೇ ಮಾಲ್ಡೀವ್ಸ್ UAEನಿಂದ ಖರೀದಿ ಮಾಡಿರೋ ವಿಚಾರ ಹೊರಬಿದ್ದಿದೆ. ಈ ಆರ್ಮರ್ಡ್ ವೆಹಿಕಲ್ ಅನ್ನು UAEನ ಎಡ್ಜ್ ಗ್ರೂಪ್ ತಯಾರಿಸಿದೆ. ಇದರ ವೆಚ್ಚ ಸುಮಾರು 29.9 ಕೋಟಿ ರೂಪಾಯಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದಹಾಗೆ 2 ವರ್ಷಗಳ ಹಿಂದಷ್ಟೇ ಈ ಮಾಲ್ಡೀವ್ಸ್ ಟರ್ಕಿನಿಂದ ಬಾರಕ್ತರ್ TB2 ಡ್ರೋನ್ಗಳನ್ನು ಖರೀದಿ ಮಾಡಿದರು. 315 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಆದರೆ ಸುತ್ತಲೂ ನೀರಿನಿಂದ ಆವೃತವಾಗಿರೋ ಈ ದೇಶಕ್ಕೆ ಈ ಸೇನಾ ವಾಹನಗಳು, ಆರ್ಮರ್ಡ್ ವೆಹಿಕಲ್ ಬಹುಶಃ ಅವರ ಆಂತರಿಕ ದಂಗೆ ಆದರೆ ಹತ್ತಿಕ್ಕಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ. ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾ ಮಧ್ಯಂತರ ಸರ್ಕಾರ ಸಮರ ಸಾರೋದನ್ನು ಮುಂದುವರೆಸಿದೆ. ಇದೀಗ ಹಸೀನಾ ಸೇರಿದ ಹಾಗೆ ಅವರ 10 ಕುಟುಂಬಸ್ಥರ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಥವಾ ಎಲೆಕ್ಷನ್ ಕಾರ್ಡ್ ಅನ್ನು ಅಲ್ಲಿನ ಚುನಾವಣಾ ಆಯೋಗ ಲಾಕ್ ಮಾಡಿದೆ. ಇದೇ ಬಾಂಗ್ಲಾದಲ್ಲಿ ಶೇಖ್ ಹಸೀನಾರ 25 ಅವಾಮಿ ಲೀಗ್ ಕಾರ್ಯಕರ್ತರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಶೇಖ್ ಹಸೀನಾರ ನಿರ್ದೇಶನದಂತೆ ಇವರೆಲ್ಲ ಬಾಂಗ್ಲಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಹೀಗಾಗಿ ಇವ್ರನ್ನ ಬಂಧಿಸಲಾಗಿದೆ ಅಂತ ಬಾಂಗ್ಲಾ ಪೊಲೀಸರು ಹೇಳಿದ್ದಾರೆ. ಮತ್ತೊಂದು ಕಡೆ ಯೂನುಸ್ ಆಡಳಿತದ ಬಾಂಗ್ಲಾಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಬಾಂಗ್ಲಾದ ರೈಲ್ವೆ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಂಡಿಂಗ್ ಅನ್ನ ಕಟ್ ಮಾಡಿದೆ. ಬರೋಬ್ಬರಿ 5,000 ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ ಅನ್ನ ಬಂದ್ ಮಾಡಿದೆ. ಬಾಂಗ್ಲಾದಲ್ಲಿ ಹೆಚ್ಚಾಗ್ತಿರೋ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಕಾರ್ಮಿಕರ ಸೇಫ್ಟಿಯನ್ನು ಮೈಂಡಲ್ಲಿಟ್ಕೊಂಡು ಈ ನಿರ್ಧಾರ ಮಾಡಿದ್ದೀವಿ ಅಂತ ಭಾರತ ಹೇಳಿದೆ. ಸದ್ಯ 3 ಪ್ರಾಜೆಕ್ಟ್ ಮತ್ತು 5 ಸರ್ವೆ ಕೆಲಸಗಳನ್ನು ಭಾರತ ಸ್ಟಾಪ್ ಮಾಡಿದೆ. ಅಕುರಾ ಅಗರ್ತಲಾ ಕ್ರಾಸ್ ಬಾರ್ಡರ್ ರೈಲ್ವೆ ಲಿಂಕ್, ಕೊಲ್ನಾ ಮೋಂಗ್ಲಾ ರೈಲ್ವೆ ಲಿಂಕ್ ಮತ್ತು ಢಾಕಾ ಟೊಂಗಿ ಜೋಯ್ದೇವ್ಪುರ್ ರೈಲ್ವೆ ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್ ಅನ್ನು ಭಾರತ ಸ್ಟಾಪ್ ಮಾಡಿದೆ. ಈ ಪ್ರಾಜೆಕ್ಟ್ ಬಾಂಗ್ಲಾದೇಶದ ಮೂಲಕ ಭಾರತದ ಮೇನ್ಲ್ಯಾಂಡ್ ಮತ್ತು ಈಶಾನ್ಯ ರಾಜ್ಯಗಳನ್ನು ಕನೆಕ್ಟ್ ಮಾಡೋ ಗುರಿಯನ್ನು ಹೊಂದಿತ್ತು. ಇದರಿಂದ ಬಾಂಗ್ಲಾಗೂ ಸಿಕ್ಕಾಪಟ್ಟೆ ಲಾಭ ಆಗ್ತಾ ಇತ್ತು. ಉದ್ಯೋಗ, ಸಂಪರ್ಕ ಸೇರಿ ಸಾಕಷ್ಟು ಯೂಸ್ ಆಗ್ತಾ ಇತ್ತು. ಆದರೆ ಶೇಖ್ ಹಸೀನಾ ಪದಚ್ಯುತರಾದ ನಂತರ ಬಾಂಗ್ಲಾ ಮತಾಂಧ ರಾಷ್ಟ್ರವಾಗಿ ಬದಲಾಗ್ತಾ ಇದೆ. ಭಾರತದ ವಿರುದ್ಧ ಅವರು ಕೆಲಸ ಮಾಡ್ತಿದ್ದಾರೆ. ಪಾಕಿಸ್ತಾನಿಯರನ್ನು ಮತ್ತೆ ಒಳಗೆ ಬಿಟ್ಕೊಳ್ತಾ ಇದ್ದಾರೆ. ಹೀಗಾಗಿ ಭಾರತ ಈ ನಿರ್ಧಾರ ಮಾಡಿದೆ. ಈ ಪ್ರಾಜೆಕ್ಟ್ಗೆ ಬದಲಾಗಿ ಭಾರತ ನೆರೆಯ ರಾಷ್ಟ್ರಗಳಾದ ಭೂತಾನ್ ಮತ್ತು ನೇಪಾಳ ಮೂಲಕ ಪರ್ಯಾಯ ಸಾರಿಗೆ ಮಾರ್ಗಗಳನ್ನು ಹುಡುಕ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ.
ಭಾರತದ ಆಂಡ್ರಾಯ್ಡ್ ಟಿವಿ ಮೇಲೆ ಗೂಗಲ್ನ ಏಕಸ್ವಾಮ್ಯ ತಪ್ಪಿಸೋಕೆ, ಮಾನೋಪೊಲಿ ತಪ್ಪಿಸೋಕೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI ಮಹತ್ವದ ಹೆಜ್ಜೆ ಇಟ್ಟಿದೆ. ಇನ್ನು ಮುಂದೆ ಭಾರತದಲ್ಲಿ ಮಾರಾಟ ಆಗೋ ಆಂಡ್ರಾಯ್ಡ್ ಟಿವಿಗಳಲ್ಲಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡೋಕೆ ಗೂಗಲ್ ಅವಕಾಶ ಕೊಡಬೇಕು. ಅಲ್ಲದೆ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ತನ್ನ ಇತರ ಆ್ಯಪ್ಗಳೊಂದಿಗೆ ಬೇರೆ ಅಪ್ಲಿಕೇಶನ್ಗೂ ಕೂಡ ಅವಕಾಶ ಕೊಡಬೇಕು ಅಂತ CCI ಹೇಳಿದೆ. ಅಂದಹಾಗೆ ಗೂಗಲ್ ತನ್ನ ಆಂಡ್ರಾಯ್ಡ್ ಟಿವಿಗಳಲ್ಲಿ ಸ್ವಂತ ಆಪರೇಟಿಂಗ್ ಸಿಸ್ಟಮ್ ಮೊದಲೇ ಇನ್ಸ್ಟಾಲ್ ಮಾಡಿರುತ್ತೆ. ಬೇರೆ OS ಬಳಸೋಕೆ ಸಾಧ್ಯ ಆಗಲ್ಲ. ಅಲ್ಲದೆ ತನ್ನ ಆ್ಯಪ್ಸನ್ನು ಕೂಡ ಪ್ರೀ ಇನ್ಸ್ಟಾಲ್ ಮಾಡಿರುತ್ತೆ. ಎಷ್ಟು ಬಾರಿ ಈ ಆ್ಯಪ್ಗಳು ಬೇಡ ಅಂದರೂ ಡಿಲೀಟ್ ಮಾಡೋಕ್ಕಾಗಲ್ಲ. ಇವುಗಳಿಂದ ಬೇರೆ ಕಂಪನಿಗಳಿಗೆ ಕಾಂಪಿಟೇಷನ್ಗೂ ಸಮಸ್ಯೆ ಆಗುತ್ತೆ. ಇದನ್ನು ತಪ್ಪಿಸೋಕೆ CCI ಈ ಕ್ರಮ ತಗೊಳ್ತಾ ಇದ್ದೀವಿ ಅಂತ ಹೇಳಿದೆ. ಇತ್ತೀಚೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈಸ್ಟರ್ ಸೀಸ್ ಫೈರ್ ಅಂದರೆ ಕ್ರಿಶ್ಚಿಯನ್ನರ ಈಸ್ಟರ್ ಹಬ್ಬ ಪ್ರಯುಕ್ತ ತಾತ್ಕಾಲಿಕ ಕದನ ವಿರಾಮವನ್ನು ಆದೇಶಿಸಿದ್ರು. ಅದರ ಬೆನ್ನಲ್ಲೇ ಇನ್ನೊಂದು ಒಳ್ಳೆ ಬೆಳವಣಿಗೆಯಾಗಿದೆ. ರಷ್ಯಾ ಯುಕ್ರೇನ್ ಜೊತೆಗೆ ದ್ವಿಪಕ್ಷೀಯ ಶಾಂತಿ ಮಾತುಕತೆಗೆ ನಾವು ರೆಡಿ ಅಂತ ಪುಟಿನ್ ಹೇಳಿದ್ದಾರೆ. ನಾವು ಯಾವುದೇ ರೀತಿ ಶಾಂತಿ ಮಾತುಕತೆಗೆ ರೆಡಿ ಇದ್ದೀವಿ, ಯುಕ್ರೇನ್ ಕಡೆಯಿಂದ ಇದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಪುಟಿನ್ ಹೇಳಿದ್ದಾರೆ. ರಷ್ಯನ್ ಸ್ಟೇಟ್ ಟೆಲಿವಿಷನ್ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಈ ಸಂಘರ್ಷವನ್ನು ಕೊನೆಗೊಳಿಸೋ ಕುರಿತು ಬುಧವಾರ ಅಮೆರಿಕ ಮತ್ತು ಯುಕ್ರೇನ್ ನಡುವೆ ಮಾತುಕತೆ ನಡೆಯುತ್ತೆ. ಈ ಮಾತುಕತೆಗಾಗಿ ಯುಕ್ರೇನ್ ಉನ್ನತ ಮಟ್ಟದ ನಿಯೋಗವೊಂದನ್ನು ಲಂಡನ್ಗೆ ಕಳಿಸ್ತಾ ಇದೆ. ಈ ನಡುವೆ ಚೀನಾ ಮತ್ತೊಂದು ದೊಡ್ಡ ಸಾಧನೆ ಮಾಡಿದೆ. ವಿಶ್ವದ ಮೊದಲ ಥೋರಿಯಂ ಬೇಸ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ನ ಅನಾವರಣಗೊಳಿಸಿದೆ. ಗಾನ್ಶೂ ಪ್ರಾಂತ್ಯದ ಗೋಬಿ ಮರುಭೂಮಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಈ ಘಟಕದಿಂದ 2 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಉತ್ಪಾದಿಸುವ ಗುರಿ ಇದೆ ಅಂತ ಚೀನಾ ಹೇಳಿದೆ. 2030ರ ಒಳಗೆ 10 ಮೆಗಾವ್ಯಾಟ್ ಸಾಮರ್ಥ್ಯದ ಥೋರಿಯಂ ಘಟಕ ಸ್ಥಾಪನೆ ಮಾಡೋ ಗುರಿ ಇದೆ ಅಂತಲೂ ಚೀನಾ ಸರ್ಕಾರ ಹೇಳಿದೆ. ಯುರೇನಿಯಂಗೆ ಕಂಪೇರ್ ಮಾಡಿದ್ರೆ ಥೋರಿಯಂನಿಂದ ವಿಕಿರಣ ತ್ಯಾಜ್ಯ ಕಡಿಮೆ ಉತ್ಪಾದನೆಯಾಗುತ್ತೆ, ಹಾಗೆ ಸೇಫ್ ಕೂಡ. ಹೀಗಾಗಿ ಈ ಎನರ್ಜಿ ಕಡೆಗೆ ಚೀನಾ ಮುಖ ಮಾಡಿದೆ. ಆದರೆ ಇದನ್ನು ಡೈರೆಕ್ಟ್ ಆಗಿ ರಿಯಾಕ್ಟರ್ನಲ್ಲಿ ಬಳಸೋಕೆ ಸಾಧ್ಯ ಆಗಲ್ಲ. ಥೋರಿಯಮನ್ನು ಯುರೇನಿಯಂ 233 ಐಸೋಟೋಪ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಅದರಿಂದ ಸ್ವಲ್ಪ ದುಬಾರಿನೇ. ಆದರೂ ವಿಕಿರಣ ಇಲ್ಲ ಅನ್ನೋ ಕಾರಣಕ್ಕೆ ಚೀನಾ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ದೊಡ್ಡ ನಿಕ್ಷೇಪ ಕೂಡ ಚೀನಾದಲ್ಲಿ ಸಿಕ್ಕಿತ್ತು. ಈ ಭಾರತ ಮತ್ತು ಚೀನಾಗಳಲ್ಲಿ ಥೋರಿಯಂ ಸಿಕ್ಕಾಪಟ್ಟೆ ಇದೆ. ಭಾರತ 1950ರಲ್ಲಿ ಇದೇ ಕಾರಣಕ್ಕೋಸ್ಕರ ಥೋರಿಯಂ ರಿಯಾಕ್ಟರ್ ಇನಿಷಿಯೇಟಿವ್ನ ಶುರು ಮಾಡಿತ್ತು, ಹೋಮಿ ಜಹಾಂಗೀರ್ ಬಾಬಾರ ಕಾಲದಲ್ಲಿ. ಆದರೆ ಇಲ್ಲಿ ತನಕ ಪೂರ್ಣ ಪ್ರಮಾಣದ ಥೋರಿಯಂ ರಿಯಾಕ್ಟರ್ ಮಾಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ. ಆದರೆ ಚೀನಾ ರಿಯಾಕ್ಟರ್ನ ಅನಾವರಣ ಮಾಡಿದೆ. ಅವರು ಲೇಟಾಗಿ ಬಂದಿದೆ. ಆ್ಯಕ್ಚುಲಿ 1970ನಲ್ಲಿ ಥೋರಿಯಂ ರಿಯಾಕ್ಟರ್ ಇನಿಷಿಯೇಟಿವ್ ಅವರು ಶುರು ಮಾಡಿದ್ದು. ಈಗ ನಮಗಿಂತ ಬೇಗ ರಿಯಾಕ್ಟರ್ ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ರೈಸ್ತರ ಪ್ರಮುಖ ಗುರು ಪೋಪ್ ಫ್ರಾನ್ಸಿಸ್ರ ನಿಧನಕ್ಕೆ ಗೌರವ ಸೂಚಕವಾಗಿ ಕೇಂದ್ರ ಸರ್ಕಾರ 3 ದಿನಗಳ ಶೋಕಾಚರಣೆಯನ್ನು ಘೋಷಿಸಿದೆ. ಏಪ್ರಿಲ್ 22 ಮತ್ತು 23ನೇ ತಾರೀಕು ಶೋಕಾಚರಣೆ ಇರುತ್ತೆ ಮತ್ತು ಪೋಪ್ರ ಅಂತ್ಯ ಸಂಸ್ಕಾರದ ದಿನ ಶೋಕಾಚರಣೆ ಇರುತ್ತೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಅಂದಹಾಗೆ ನ್ಯೂಮೋನಿಯಾ ಸೇರಿದ ಹಾಗೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಪೋಪ್ ಫ್ರಾನ್ಸಿಸ್ 88ರ ವಯಸ್ಸಲ್ಲಿ ಸೋಮವಾರ ಮುಂಜಾನೆ ಕೊನೆಯುಸಿರೆಳೆದರು. ರೋಮ್ನಲ್ಲಿ ನಡೆಯಲಿರೋ ಪೋಪ್ರ ಅಂತಿಮ ಸಂಸ್ಕಾರಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಪಾಲ್ಗೊಳ್ತಾರೆ. ಪೋಪ್ ಅಂತಿಮ ಸಂಸ್ಕಾರ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಡೆಯುತ್ತೆ ಅಂತ ಸದ್ಯಕ್ಕೆ ವ್ಯಾಟಿಕನ್ ಸಿಟಿ ಕನ್ಫರ್ಮ್ ಮಾಡಿದೆ. ಆಸ್ಟ್ರೇಲಿಯಾದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಆರಂಭಿಕ ಮತದಾನ ಶುರುವಾಗಿದೆ. ಹಾಲಿ ಪ್ರಧಾನಿ ಆಂಟನಿ ಆಲ್ಬನೀಸ್ರ ಲೇಬರ್ ಪಾರ್ಟಿ ಆರಂಭಿಕ ಮುನ್ನಡೆಯನ್ನು ಸಾಧಿಸಿದೆ. ವಿರೋಧ ಪಕ್ಷ ಲಿಬರಲ್ ಪಾರ್ಟಿ ಲೀಡರ್ ಪೀಟರ್ ಡುಟನ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.